ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಶಿಶುವಿನಹಾಳ ಗ್ರಾಮದಲ್ಲಿರುವಂತಹ ಸಂತ ಶಿಶುನಾಳ ಅಜ್ಜರ ಗದ್ದಿಗೆಯಲ್ಲಿದ್ದೇವೆ. ಇವತ್ತು ಅಜ್ಜರ ಬಗ್ಗೆ ಮಾಹಿತಿ ನೀಡಲು ನಮ್ಮ ಒಬ್ಬ ಪೂಜಾರಿ ಅಥವಾ ಇಲ್ಲಿನ ಗ್ರಾಮಸ್ಥರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಜೀವನ ಚರಿತ್ರೆ, ಬಾಲ್ಯ ವ್ಯವಸ್ಥೆಯಿಂದ ಯೌವನ ವ್ಯವಸ್ಥೆ ಮತ್ತು ಮುಕ್ತಿತನ ಎಲ್ಲ ರೀತಿಯ ವಿವರಣೆ ಕೊಡಿ. ಶರೀಫ್ ಅಜ್ಜರು ಇದು ಅವ್ರ ತಂದೆ, ತಾಯಿ, ಮಗ ಮೂವರು ಸಮಾಧಿ ಗದ್ದಿಗೆ. ಗುರುಗಳು ಗೋವಿಂದ ಭಟ್ರು, ಅವರು ಕಳಿಸಿದವರು. ಅವ್ರದ್ದು ಹಿಂದೆ ಇವರೇ ಬೂದಿ ಹಾಕಿ ಭಸ್ಮ ತಂದು ಹಾಕಿ ಸಮಾಧಿ ಮಾಡಿದ್ದಾರೆ. 1819ರಲ್ಲಿ ಹುಟ್ಟಿದರು. 1889 ತೀರಿಕೊಂಡರು ಶರೀಫರು. ತಿಂಗಳ ತಾರೀಕು 1/3/7 137 ಪುಣ್ಯತಿಥಿ. ನಾಳೆ ಜುಲೈ ತಿಂಗಳ ಬಂದರೆ 207 ಜಯಂತಿ. ಎರಡು ಒಂದೇ ದಿವಸನ ಕಮಿಟಿ ಒಂದು ಮಾಡ್ತಿರ್ತಾರೆ. ಗುರು ಶಿಷ್ಯರ ಭೇದ ಭಾವ ಇಲ್ಲ, ಭಾವೈಕ್ಯತೆಯಿಂದ ಜನ ಹೆಚ್ಚಿನ ರೀತಿಯಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ತಿರ್ತಾರೆ. ಶಿವರಾತ್ರಿ ಅಮಾವಾಸ್ಯೆ ಹೋಗಿ 9 ದಿನಕ್ಕೆ ಜಾತ್ರೆ ಇರ್ತೈತಿ. 3 ಲಕ್ಷ ಜನ ಬರ್ತಿರ್ತೈತೆ ರೀ. ಭೇದ ಭಾವ ಅನ್ನೋದಿಲ್ಲ. ಅಲ್ಲಲ್ಲಿ ಊಟದ ವ್ಯವಸ್ಥೆನೂ ಇರ್ತೈತಿ. ನೀರಿಂದು, ಊಟದ್ದು ಭಕ್ತಾದಿಗಳು ಪ್ರಸಾದ ಕರೆದು ಊಟಕ್ಕೆ ಕೊಡ್ತಿರ್ತಾರೆ ರೀ. ಯಾವ ಒಂದು ಇದು ಇಲ್ಲ. ಆರ್ತಿತ್ತು, ಅದನ್ನು ಇಂಪ್ರೂವ್ ಮಾಡಿ ಬಸವರಾಜ ಬೊಮ್ಮಾಯಿಯವರು ಈ ಸೈನ್ಸ್ ಕಲ್ಲು ಹಾಕಿಸಿ ಆನಂತರ ಸ್ಟೀಲಿನ ಚಡಿ ಬಸವಣ್ಣನ್ನು ಇದನ್ನು ತೊಗೊಂಬಂದರು. ಮೂರ್ತಿನ ರಾಜಸ್ಥಾನದಿಂದ ಗೋವಿಂದ ಭಟ್ರು, ಶರೀಫ್ ಅಜ್ಜರನ್ನು 2-3 ಇಲ್ಲಿ ಕುಂದಿಸಿದ್ರು. ಮಧ್ಯಕ್ಕೆ ಸಮಾಧಿ ಗದ್ದಿಗೆ ಅಷ್ಟೇ ಇತ್ತು. ಬಸವರಾಜ ಬೊಮ್ಮಾಯಿಯವರು ಈ ಎಲ್ಲ ಹಳೇದಿದ್ದಾಗ ಏನು ಇದ್ದಿದ್ದಿಲ್ಲ. ಈಗ ಇತ್ತಿತ್ತಲಾಗಿ ಇಂಪ್ರೂವ್ ಅವರೇ ಮಾಡಿ ಇದನ್ನೆಲ್ಲ ಅವರೇ ಬೊಮ್ಮಾಯಿಯವರೇ ಮಾಡಿದ್ದಾರೆ. ಮಾಡಿಕೊಟ್ಟಾರೆ. ಅವ್ರದ್ದು ತಂದೆ ತಾಯಿದು 3 ಮಂದಿ ಇದ್ದು. ಇಲ್ಲಿ ಶಿಶುನಾಳದಲ್ಲಿ ಅವರು ಮನೆ ಇದೆ, ಅಜ್ಜಾರ ಮನೆ. ಈಗ ಹೆಂಗ್ರಿಪ್ಪ, ಈಗ ನಾವು ಅಜ್ಜಾರ ಅನ್ಸಿಸ್ತರು ಹೆಣ್ಮಗಳಿಂತ ಅನ್ಸಿಸ್ತು. ಹೆಣ್ಮಗಳು ಅವ್ರ ಹೊಟ್ಟೆಯಲ್ಲಿ 10 ಮಂದಿ ಹುಟ್ಟಿದ್ಲು. ಅವ್ರ ಹೊಟ್ಟೆಯಲ್ಲಿ ಮೋದಿನ ಸಾವಿರ ಹೊಟ್ಟೆಯಲ್ಲಿ ಹಜರೇ ಸಾವಿರ. ಅವ್ರ ಹೊಟ್ಟೆಲಿ ನಮ್ಮ ಅಪ್ಪಾರ ಹೊಟ್ಟೆಲಿ ನಾವು ಅಲ್ಲ ಬಸ್ ಅದಾರೆ. ಇಲ್ಲಿ ಊರಲ್ಲಿ ಅದಾರೆ. ಅವ್ರ ಅಜ್ಜಾರು ತಂಬೋರ್ ಐತಿ, ಅವ್ರಿಗೆ ಅತ್ತ ಎಲ್ಲ ಸಿಗ್ತದೆ. ಎಲ್ಲ ಮಾಹಿತಿ ಸಿಗ್ತೈತಿ. ಇಲ್ಲಿ ಎಲ್ಲ ರೀ, ಇದು ಕಲ್ಯಾಣ ಮಂಟಪ ಹಿಂದಿದ್ದು. ರೀ ಈ ಕಡೆ ಇದ್ದದ್ದು ಪ್ರಾರ್ಥನಾ ಮಂದಿರ ಎಲ್ಲ ವ್ಯವಸ್ಥೆ ಇದೆ. ಗುರು ಮತ್ತು ಶಿಷ್ಯರ ನಡುವೆ ಸಂಬಂಧ ಯಾವ ರೀತಿ? ಚಲೋ ಐತಿ. ಯಾವುದೇ ರೀತಿ ಭೇದ ಭಾವ ಇಲ್ಲ. ಯಾವ ಭಕ್ತರಿಗೆ ಜನ ಬರ್ಬೋದು. ಜನ ಬರ್ತಾರೆ. ಜಾತ್ರೆ ಅತ್ಯಂತ ಅದ್ದೂರಿಯಾಗಿ ಮಾಡ್ತಾರೆ. ಜಾತ್ರೆ ಭಾಳ ಚಲೋ ಆಗ್ತದೆ. ಎಲ್ಲರೂ ಸೇರಿ ಎರಡು ಧರ್ಮ, ಜಾತಿ ಭೇದ ಎಲ್ಲ ಹಂಗೆ